ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಶ್ರೀಹರಿ, ನಮಗಿದು ಮನುಷ್ಯ ಸಹಜ ದುಃಖವೆನಿಸಿದ್ರು ಆ ಮೂಲರಾಮನ ಇಚ್ಛೆಯನ್ನು ತಿರಸ್ಕಾರ ಮಾಡ್ಲಿಕ್ಕೆ ಸಾಧ್ಯನೇ ವೆಂಕಟನಾಥ. ಅವನು ಹೋಗು ಎಂದಾಗ ಬರಬೇಕು, ಬಾ ಎಂದಾಗ ಹೋಗ್ಬೇಕು. ಎದೆಭಾರದ ಸುದ್ದಿಯನ್ನು ಹೊತ್ತು ಊರಿಗೆ ತೆರಳಲು ಕಷ್ಟ ಆಗುತ್ತೆ ಗುರುಗಳೇ. ಕಷ್ಟ ಸುಖಗಳನ್ನು ಸ್ಥಿತಪ್ರಜ್ಞರಾಗಿ ಸ್ವೀಕರಿಸೋದೇ ಯೋಗಿಯ ಯೋಗ್ಯತೆ ವೆಂಕಟನಾಥ. ನೀನು ನಿಶ್ಚಿಂತೆಯಿಂದ ಹೊರಡು. ಆದರೆ ಅವಸರದಲ್ಲಿ ಬರುವಂಥ ಅಗತ್ಯ ಇಲ್ಲ. ನೀನು ಮನೆಗೆ ಹೋದಾಗ ನಿನಗೊಂದು ಅಡಚಣೆ ಎದುರಾಗುವಂಥ ಸಂಭವವಿದೆ. ನೀನದನ್ನು ಕಳ್ಕೊಂಡು ಬರೋದೇ ಉತ್ತಮ. ಅಡಚಣೆನಾ? ಅರ್ಥವಾಯಿತು ಗುರುಗಳೇ, ನಾನು ಹೋಗಿ ಬರ್ತೀನಿ. ಶ್ರೀಹರಿ, ಮಗ ತಂದೆಯನ್ನು ಮೀರಿಸಬೇಕು, ಆಗಲೇ ತಂದೆಯ ಜನ್ಮ ಸಾರ್ಥಕ. ಶಿಷ್ಯ ಗುರುವನ್ನು ಮೀರಿಸಬೇಕು, ಆಗಲೇ ಗುರುಗಳ ಜನ್ಮ ಸಾರ್ಥಕ. ಇವನು ವೀಣೆಯಲ್ಲಿ ತಂದೆಯನ್ನೇ ಮೀರಿಸುವ ಮಗನೂ ಹೌದು, ಗುರುಗಳಿಗೆ ಗುರುವಾಗುವ ಶಿಷ್ಯನೂ ಹೌದು. ಓ ವೆಂಕಟನಾಥ, ಅಮ್ಮ ಕೂತ್ಕೊಳ್ಳಿ. ಪ್ರಸಾದ ಸ್ವೀಕರಿಸಿದ್ರಿ ತಾಮೆ? ಅಮ್ಮ, ನನ್ನ ಬಗ್ಗೆ ಬಿಡಿ, ನೀವು ಹೇಗಿದ್ದೀರಾ? ಇದೀನಪ್ಪ, ಮೂಲರಾಮನ್ ಸೇವೆ ಮಾಡ್ತಾ ಆನಂದವಾಗಿದ್ದೀನಿ. ನನ್ಗೀಗ ಇಲ್ಲಿ ಯಾವ ಭಯನೂ ಇಲ್ಲ. ಮೂಲರಾಮ ಇದ್ದಾನೆ, ಗುರುಗಳಿದ್ದಾರೆ, ನೀನಿದೀಯಾ. ಅಮ್ಮ, ನೀವು ಕೆಲಸ ಅಂತ ಹೆಚ್ಚು ಆಯಾಸ ಮಾಡ್ಕೋಬೇಡಿ. ನನ್ಗಿಲ್ಲಿ ಸುಮ್ಮನೆ ಕೂರಕ್ಕೆ ಮನ್ಸಾಗೋದಿಲ್ಲಪ್ಪ. ಮೂಲರಾಮನ್ ಸೇವೆ ಮಾಡ್ತಾ ಇದ್ರೆ ಆಯಾಸನೂ ಆಗೋದಿಲ್ಲ. ಅಮ್ಮ, ನೀವು ಬಹಳ ಬೇಗ ಹೊಂದ್ಕೊಂಡ್ರಿ. ಯಾರು ನಿಮಗೆ ಕೊಂಕು ನುಡಿಯೋದಿಲ್ಲ ತಾನೆ? ಯಾರಾದರೂ ನನಗೆ ಕೊಂಕು ನೋಡಿದ್ರೆ ಅದನ್ನ ನಾನ್ಯಾಕೆ ತಗೊಳ್ಳಿ? ಅದನ್ನ ಮೂಲರಾಮನ್ಗೆ ಬಿಡ್ತೀನಿ, ಅವನೇ ಎಲ್ಲ ನೋಡ್ಕೋತಾನೆ. ಹೌದು, ಎಲ್ಲ ಭಾರನೂ ಆ ಮೂಲರಾಮನ ಮೇಲೆ ಹಾಕಿ ನಮ್ಮ ಕೆಲಸನ ನಾವು ಮಾಡ್ತಾ ಇರಬೇಕು. ಅಮ್ಮ, ಗುರುಗಳ ಹತ್ರ ಮಾತಾಡಿದ್ದೆಲ್ಲ ಆಯಿತು, ನಾನಿನ್ನು ಹೋಗಿ ಬರ್ತೀನಿ. ಕೊಟ್ಬಿಟ್ಯಾ? ಸ್ವಲ್ಪ ತಡಿ. ಕರ್ಮ ಕರ್ಮ, ಬಂದ್ ಬಿಕಾರಿಗಳಿಗೆಲ್ಲ ಅಡಿಗೆ ಮಾಡೋದು ಬಡಿಸೋದು, ಅಡಿಗೆ ಮಾಡೋದು ಬಡಿಸೋದು ಆಗೋಯ್ತು. ಎಂಥ ಜೀವನ ಇದು. ಭಟ್ರೆ, ಏನಮ್ಮ? ಅಣ್ಣ, ಒಂದೆರಡು ಹಣ್ಣಿದ್ರೆ ಕೊಡ್ತೀರಾ? ಏನು ಹಣ್ಣ? ಪ್ರಸಾದ ಸೇವನೆ ಮಾಡಿ ಆಯ್ತಲ್ಲ, ಹಣ್ಣು ಯಾಕೆ? ಅಣ್ಣ, ಅದು ನನಗೆ ರಾತ್ರಿ ಪ್ರಸಾದ ಬೇಡ, ನನ್ನ ಪಾಲಿನ ಪ್ರಸಾದ ಅಂತ ಹಣ್ಣು ಕೊಡ್ಬೋದಾ? ಏನಮ್ಮ ನಿಂದು? ಯಾವಾಗಲೂ ಇದೇ ಆಗೋಯ್ತು. ನಾನು ಊಟ ಬೇಡ, ಅದು ಕೊಡಿ ಇದು ಕೊಡಿ ಅಂತ ಬಂದು ಕೇಳ್ಬಿಡ್ತೀಯ. ಆಮೇಲೆ ಗುರುಗಳು ಬಂದು ಅವ್ರಿಗೆ ಊಟ ಕೊಟ್ರ, ಯಾಕೆ ಊಟ ಮಾಡಿಲ್ಲ ಅಂತ ಅವ್ರು ನನ್ನನ್ನು ಬಂದು ಕೇಳ್ತಾರೆ. ನೋಡಮ್ಮ, ಇಲ್ಲಿ ಒಟುಗಳಿದ್ದಾರೆ, ಕೆಲಸದವ್ರಿದ್ದಾರೆ. ಇಷ್ಟೇ ಅಡುಗೆ ಫಲಹಾರ ಮಾಡಬೇಕು ಅಂತ ಲೆಕ್ಕ ಹಾಕಿ ಅಕ್ಕಿ ಬೇಳೆ ತುಪ್ಪ ಪಡಿ ಕೊಟ್ಟಿರ್ತಾರೆ. ಇಲ್ಲಿ ಎಲ್ಲದಕ್ಕೊಂದು ನಿಯಮ ಅಂತ ಇರುತ್ತೆ, ಅರ್ಥ ಆಯ್ತಾ? ಏನಮ್ಮ ಕರ್ಮ ನಿಂತು? ಕರ್ಮ ಕರ್ಮ, ಸ್ವಲ್ಪ ತಡಿ, ಇದಕ್ಕೇನು ಕಮ್ಮಿ ಇಲ್ಲ. ಕರ್ಮ ಕರ್ಮ. ಮನೆಗೆ ಹೊರಟಿದ್ಯಾ? ನನ್ನ ಹತ್ರ ಕೊಡೋಕ್ಕೆ ಏನೂ ಇಲ್ಲ. ಈ ಹಣ್ಣಾದ್ರೂ ನಿನ್ನ ಹತ್ರ ಇಟ್ಕೋ. ಅಮ್ಮ, ಮಠದಲ್ಲೇ ಪ್ರಸಾದ ಸ್ವೀಕರಿಸಿದ್ನಲ್ಲ, ಇನ್ನು ಹಣ್ಣು ಯಾಕೆ? ದಾರಿಲಿ ಆಯಾಸ ಆದಾಗ ಬೇಕಾಗತ್ತಪ್ಪ. ನಿಮ್ಮ ಮನೆಯವರು ನನ್ನನ್ನು ಎಷ್ಟು ಚೆನ್ನಾಗಿ ನೋಡಿಕೊಂಡ್ರು. ಅದು ನನ್ನ ಮನೆ ಅಂತಾನೆ ಅನಿಸ್ಬಿಟ್ಟಿತ್ತು. ಅವರು ನನ್ನ ಚಿಂತೆಯಲ್ಲೇ ಇರ್ತಾರೆ. ಅವ್ರಿಗೆ ನಾನು ಚೆನ್ನಾಗಿದ್ದೀನಿ ಅಂತ ಹೇಳು. ಆಯ್ತಮ್ಮ, ಹೇಳ್ತೀನಿ. ವೆಂಕಟನಾಥ, ನಿನ್ನ ತಾಯಿ ಪಾಪ ನೊಂದ ಜೀವ. ಆಗಾಗ ಅವರನ್ನ ಗಮನಿಸ್ತಾ ಇರು.
ಮಾಧವಣ್ಣ ಸೀತಕ್ಕ ಅವರನ್ನ ಕೇಳ್ದೆ ಅಂತ ಹೇಳು. ಗುರುರಾಜನಿಗೂ ಹೇಳು. ಹಾಗೆ ಕಮಲ ಆರೋಗ್ಯದ ಕಡೆ ಹೆಚ್ಚು ಗಮನ ಕೊಡು ಅಂತ ಹೇಳು. ಹಾಗೆ ಹೇಳ್ತೀನಮ್ಮ. ಇದೇನಮ್ಮ ಪಾತ್ರೆ ತೊಳೆದಿದೀಯಾ ಅಂತೀಯ? ಸರಿಯಾಗಿ ಸುದ್ದಿನೇ ಆಗಿಲ್ವೇ? ಇಲ್ಲ ಅಣ್ಣ, 2 ಸತಿ ತೊಳೆದಿದ್ದೀನಿ. ಏನ್ ತೊಳೆದಿದೀಯಾ? ವಯಸ್ಸಾದ್ರೂ ಪಾತ್ರೆ ತೊಳೆದು ಗೊತ್ತಿಲ್ಲ ನಿನಗೆ? ಇಲ್ಲ ಅಣ್ಣ, ಚೆನ್ನಾಗಿ ತೊಳೆದಿದ್ದೀನಿ. ಓಹೋ, ಹಾಗಾದ್ರೆ ನನ್ನ ಕಣ್ಣೇ ಚೆನ್ನಾಗಿಲ್ವೋ? ನಿನ್ ಕಣ್ಣು ಚೆನ್ನಾಗಿ ಕಾಣಿಸುತ್ತೋ? ಅವ್ರಿಗೆ ಕಣ್ಣು ಚೆನ್ನಾಗಿ ಕಾಣುತ್ತೆ, ಬುದ್ಧಿನೂ ಚೆನ್ನಾಗಿ ಕೆಲಸ ಮಾಡುತ್ತೆ ಗೋವಿಂದ. ಆದ್ರೆ ನಮ್ಮ ಹಾಗೆ ನಿಮ್ಮ ಹಾಗೆ ಜೀವನದಲ್ಲಿ ಎಂದೂ ಕೆಲಸ ಮಾಡಿದವರಲ್ಲ. ಆ ಗರ್ಭ ಶ್ರೀಮಂತೆ, ಸುಖದ ಸುಪ್ಪತ್ತಿಗೆಯಲ್ಲಿ ಮೆರೆದ ಮಹಾರಾಣಿ ಇವರು. ಪಾಪ ಅವ್ರಿಗಾಗೆಲ್ಲ ಹೇಳ್ಬೇಡಿ, ಅವ್ರಿಗೇನು ಕೆಲಸ ಬರೋದಿಲ್ಲ ಗೋವಿಂದ. ಯಾಕಪ್ಪ ಆ ರೀತಿ ಹೇಳ್ತೀಯ? ನಿಜವಾಗ್ಲೂ ಚೆನ್ನಾಗಿ ತೊಳೆದಿದ್ದೀನಿ ಪಾತ್ರೆಗಳನ್ನ. ಭಟ್ರೆ, ನಮ್ಮನೆ ತೊಳೆದಿದ್ದಾಯ್ತು, ಗೋವಿಂದಾಚಾರ್ಯರ ಮನೆನೂ ತೊಳೆದಿದ್ದಾಯ್ತು. ಬಿಟ್ರೆ ಈ ಮುಟ್ಕಿ ಇಡೀ ಮಠಾನೇ ತೊಳೆದು ಬಿಡ್ತಾಳೆ ಗೋವಿಂದ. ನಿಜ ಹೇಳಬೇಕು ಅಂದ್ರೆ ಈಕೆ ಕಾಲ್ಗುಣನೇ ಸರಿ ಇಲ್ಲ. ಗುರುಗಳಿಗೆ ಯಾವತ್ತೂ ಈ ರೀತಿ ಆಗಿರ್ಲಿಲ್ಲ. ಈಕೆ ಬಂದ ಮೇಲೆ ಈ ರೀತಿ ಆಗೋಯ್ತು ನೋಡಿ. ಮುಂದೆ ಇನ್ನು ಏನೇನಾಗುತ್ತೋ ಏನೋ. ಯಾಕಪ್ಪ ಹೀಗೆಲ್ಲ ಮಾತಾಡ್ತೀಯ? ನನ್ನಿಂದ ಗುರುಗಳಿಗೆ ಏನಾಯ್ತು? ಇನ್ನೇನಾಗಬೇಕು? ಅದು ಯಾವ ಪಾಪದ ಆಸ್ತಿನ ತಂದು ಮಠಕ್ಕೆ ತಂದು ಕೊಟ್ಟಿಯೋ, ಮಠಕ್ಕೆ ಕೇಡು ಸಂಭವಿಸ್ತು. ಓ, ಇವರಿಂದನಾ ನಮ್ಮ ಗುರುಗಳೇ ಹಾಗಾಗಿದ್ದು? ಮತ್ತಿನ್ನೇನು ಗೋವಿಂದ? ಹಾಗೆಲ್ಲ ಹೇಳ್ಬೇಡಪ್ಪ. ನಾನು ಮಠಕ್ಕೆ ಕೊಟ್ಟಿದ್ದು ಪಾಪದ ಆಸ್ತಿ ಅಲ್ಲ. ನಮ್ಮ ಪೂರ್ವಿಕರು ಕಷ್ಟಪಟ್ಟು ಸಂಪಾದನೆ ಮಾಡಿದ ಆಸ್ತಿ. ನನಗೆ ನನ್ನವರು ಅಂತ ಯಾರೂ ಇರಲಿಲ್ಲ. ನನಗೆ ಮೂಲ ರಾಮನ್ ಸೇವೆ ಮಾಡೋ ಆಸೆ ಆಯಿತು. ಅದಕ್ಕೆ ಶುದ್ಧ ಮನಸ್ಸಿಂದ ಮಠಕ್ಕೆ ನನ್ನ ಆಸ್ತಿನ ಕೊಟ್ಟಿದ್ದೀನಿ. ಇದರಿಂದ ಬಡ ಜನಗಳಿಗೆ ಅನುಕೂಲ ಆಗಲಿ ಅಂತ. ಹಾಗಾದ್ರೆ ಯಾವತ್ತೂ ಇಲ್ಲದೆ ಇರೋದು ಇವತ್ತ್ಯಾಕೆ ಗುರುಗಳಿಗೆ ಈ ರೀತಿ ಆಯ್ತು? ಪೂಜೆ ಮಾಡ್ತಿದ್ದವರು ದಿಢೀರಂತ ಮೇಲೆದ್ದು ಯಾಕೆ ಕಣ್ಣಲ್ಲಿ ನೀರು ತುಂಬಿಕೊಂಡ್ರು? ಇಡೀ ಮಠ ಸ್ತಬ್ಧ ಆಗಿದ್ದು ನಿಮ್ಮಿಂದಾನೆ. ನೋಡಪ್ಪ, ಅದೇನಾಯ್ತು ಅಂತ ನನಗೆ ಗೊತ್ತಿಲ್ಲ. ನಾನು ಮಠಕ್ಕೆ ಆಸ್ತಿ ಕೊಟ್ಟಿರೋದ್ರಿಂದ ಯಾರಿಗಾದ್ರೂ ತೊಂದರೆ ಆಗಿರೋದಾದ್ರೆ, ನನ್ನ ಮನಸ್ಸಲ್ಲಿ ಕ್ಲೇಶ ಇದ್ರೆ ಗುರುಗಳು ಈಗಲೇ ಅದನ್ನ ತೋರಿಸ್ಲಿ. ಮೂಲರಾಮ